ಹಾಯ್ ಫ್ರೆಂಡ್ಸ್, ಹಂಗಿದ್ರೆಲ್ಲರೂ ರಾಜಸ್ಥಾನ ಒಳಗೆ ಜಾಲಾವರ್ ಅನ್ನೋ ಜಿಲ್ಲೆ ಪಿಪ್ಲೋದಿ ಅನ್ನೋ ಊರೊಳಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಕುಸಿದು ಬಿದ್ದ ಕ್ಯಾಸ 7 ಜನ ಸಣ್ಣ ಮಕ್ಕಳ ಸಾವಾಗೈತಿ. 7 ಮತ್ತು 8 ವರ್ಷದ ಮಕ್ಕಳು 7 ಜನ ಸ್ಲ್ಯಾಬ್ ಒಳಗೆ ಬಿದ್ದ ಕ್ಯಾಸ ಸತ್ತು ಬಿಟ್ಟಿದ್ದಾರೆ. ಹೆಂಗಾಗೈತಪ್ಪ ಅಂತಂದ್ರೆ 2023 ಮತ್ತು 2022 ಆ ಸ್ಕೂಲಿನ ಕೆಲಸನೂ ಮಾಡಿಸಿದ್ದಾರೆ. ಗೌರ್ಮೆಂಟ್ನಿಂದ ಸ್ಯಾಂಕ್ಷನ್ ಆಗೈತಿ ಅಂತ ಹೇಳಿ ಯಾವ ಸ್ಕೂಲಿನ ಕೆಲಸ ಮಾಡಿದಾರಲ್ಲ, ಸೊ ಅದ ಕಟ್ಟಡನ ಕುಸಿದು ಬಿದ್ದೈತಿ. ಅವ್ರು ಯಾವ ಥರ ಕೆಲಸ ಮಾಡಿದಾರೆ ಅಲ್ಲಿ ಪ್ರಿನ್ಸಿಪಲ್ ಹೇಳತ್ತಿದ್ರಂತೆ, ಇಲ್ಲ ಸ್ಕೂಲ್ ಏನು ಸೋರಾತಿದ್ದಿಲ್ಲ, ಉಳಿದಿದ್ದು 2 ರೂಮ್ ಸೋರಾಕತ್ತಿದ್ದು, ನಾವು ಅವನ್ನ ಬಂದ್ ಮಾಡಿದ್ದು, ಬಟ್ ಇದು ಬಿದ್ದಿದ್ದು ಎಲ್ಲ ಕರೆಕ್ಟ್ ಆಗಿತ್ತು, ಏನು ಸೋರಾತಿದ್ದಿಲ್ಲ, ಎಲ್ಲ ರೂಮ್ ಕರೆಕ್ಟ್ ಆಗಿತ್ತು. ಮಳೆಗೆ ಒಮ್ಮೆ ಕುಸಿದು ಬಿದ್ದೈತಿ. ನಾನು ಅಟೆಂಡೆನ್ಸ್ ಎಲ್ಲ ತಗೊಂಡ್ ಕ್ಯಾಸ ಪ್ರಾರ್ಥನಾ ಮುಗಿಸಿ ಕ್ಯಾಸ ಆಫೀಸಿಗೆ ಹೋಗಿ ಬರಾಕತ್ತಿದ್ದೆ. ನಾ ಹೋಗಿ ಬರೋಷ್ಟ್ರೊಳಗ ಅದು ಕುಸಿದ್ ಬಿಟ್ಟೈತಿ ಅಂತ ಹೇಳತ್ತಿದ್ರು. ಬಟ್ ಅಲ್ಲಿ ಲೋಕಲ್ ಮೀಡಿಯಾದವ್ರು ಹೋಗಿ ಕ್ಯಾಸ ಮಕ್ಕಳಿಗೆ ಕೇಳಿದಾರ, ಅಲ್ಲಿ ಇದ್ದ ಸ್ಕೂಲ್ ಒಳಗಿನ ಮಕ್ಕಳಿಗೆನ ಅವ್ರು ಕೇಳಿದಾರ ಏನೇನ್ ಆಗಾಕತ್ತಿತ್ತ, ಹೆಂಗಾಗಿ ಬಿದ್ದೈತಿ ಅಂತೇಳಿ. ಸೊ ಆಗ ಮಕ್ಳು ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಲ್ರಿ ನಾವು ಪಾಠ ಕೇಳೋ ಮುಂದೆ ಮೇಲಿಂದ ಹಳ್ಳ ಉದಿರಿ ನಮ್ಮ ಮೈ ಮೇಲೆ ಬೀಳಾಕತ್ತಿದ್ದು, ನಾವು ಮ್ಯಾಮ್ಗೆ ಹೇಳಿದ್ವು ಅದನ್ನ ಉದಿರಿ ಬೀಳಾಕತ್ತಾವ್ರಿ ಮೈ ಮೇಲೆಲ್ಲ, ಮ್ಯಾಲ ಉದಿರಿ ನೀರು ಬೀಳಾಕತ್ತೈತಿ, ಹಳ್ಳು ಬೀಳಾಕತ್ತಾವ ಅಂತಂದ್ರೆ ಶಿಕ್ಷಕರು ಅವ್ರಿಗೆ ಬೆದರಿಸ್ಕಾಸ ಸುಮ್ ಕುಂತ್ಕೊಂಡು ಓದ್ಕೋರಿ, ಅದು ಹಂಗ ಬೀಳೋದನ ಅದ, ಅದನ್ನ ತಗೊಂಡ್ ಏನ್ ಮಾಡೋರು ನೀವು ಅಂತೇಳಿ ಶಿಕ್ಷಕರು ಅವ್ರಿಗೆ ಬೆದರಿಸಿಕಾಸ ಪಾಠ ಹೇಳಾಕತ್ತಾರ. ಆಮೇಲೆ ಏನ್ ಮಾಡ್ತಾರಂತಾರೆ ಶಿಕ್ಷಕರು, ಅವಲಕ್ಕಿ ತಿನ್ನೋಗೋಸ್ಕರ ಆ ಮಕ್ಳು ಹೇಳಿದಾರೆ, ಅವಲಕ್ಕಿ ತಿನ್ನೋಗೋಸ್ಕರ ಅವ್ರು ಹೊರಗೆ ಹೋಗಿ ಕ್ಯಾಸ ಕುತ್ಕೋತಾರ. 3 ಜನ ಕುಂತ್ ಕ್ಯಾಸ ಹೊರಗೆ ಅವಲಕ್ಕಿ ತಿಂತಾ ಇದ್ರು, ನಾವೆಲ್ಲ ಒಳಗಿದ್ದು ಒಮ್ಮಿಂದೊಮ್ಗಿಲೆ ಕುಸಿದ್ ಬಿದ್ದೈತಿ ಅಂತ ಹೇಳಿ. ಸೊ ಇಷ್ಟು ಕೇರ್ಲೆಸ್ ಐತಪ್ಪ ನಮ್ಮ ಇಂಡಿಯಾ ಒಳಗ ಗೌರ್ಮೆಂಟ್ ಅಂತಂದ್ರೆ. ಯಾವುದೇ ರಾಜ್ಯ ಆಗಿರ್ಲಿ, ಇವತ್ತು ಕರ್ನಾಟಕ ಆಗಿರ್ಲಿ, ನಾಳೆ ರಾಜಸ್ಥಾನ ಆಗಿರ್ಲಿ, ಯಾವುದೇ ಆಗಿರ್ಲಿ, ಈ ತರ ನೆಗ್ಲಿಜೆನ್ಸಿ ಮಾಡಾಕತ್ತಾರಪ್ಪ. ಗೌರ್ಮೆಂಟ್ ಸ್ಕೂಲ್ ಆಗಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಗೌರ್ಮೆಂಟ್ ಕಚೇರಿಗಳಾಗಲಿ, ಯಾವುದಾದ್ರೂ ಪೋಸ್ಟ್ ಆಫೀಸ್ ಕಚೇರಿ ಹೋಗಿ ನೋಡ್ರಿ ನೀವು, ಯಾವ ಥರ ಗಬ್ ಎದ್ದಿರ್ತದಂತಂದ್ರೆ ಅದನ್ನ ನೋಡಾಕಬಾರ್ದು. ಒಂದು ಯಾವ್ದಾರ ಸಣ್ಣ ಫೈನಾನ್ಸ್ ಹೋಗಿ ನೋಡ್ರಿ, ಪ್ರೈವೇಟ್ ಒಳಗೆ ಯಾವ ನಮೂನಿ ಇಟ್ಟಿರ್ತಾರೆ, AC ಇಟ್ಟಿರ್ತಾರೆ, ಯಾವ ನಮೂನಿಯಲ್ಲಿ ಸೌಲಭ್ಯ ಇರ್ತಾವ. ಗೌರ್ಮೆಂಟ್ ಕಚೇರಿ ಅಂದ್ರೆ ಹೆಂಗಾಗಿ ಬಿಟ್ಟಿರ್ತೈತಪ್ಪ ಅಂತಂದ್ರೆ ಫುಲ್ಲು ಗೊಬ್ಬೆದ್ದು ಬಿಟ್ಟಿರ್ತೈತಿ. ಆ ನಮೂನಿ ನೆಗ್ಲಿಜೆನ್ಸಿ, ಈ ನಮೂನಿ ವಿಶ್ವಗುರು ಭಾರತ ಅಂತ ಹೇಳಿ ಕ್ಯಾಸ ನಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದೈತಪ್ಪ ಅಂತಂದ್ರೆ, ಅಮೆರಿಕಾದವರು ಏನಂತ ಹೇಳಾಕತ್ತಾರಪ್ಪ ಅಂತಂದ್ರೆ, ಇಂಡಿಯಾದವ್ರಿಗೆ ಎಲ್ಲಕ್ಕಿಂತ ಪೂರೆಸ್ಟ್ ಆ್ಯಂಡ್ ಡರ್ಟಿ ಕಂಟ್ರಿ ಅಂತ ಹೇಳಾಕತ್ತಾರೆ. ಇಂಡಿಯಾದವ್ರಿಗೆ ಆ ಮಟ್ಟಿಗೆ ಬಂದೇವಿ ನಾವು. ಟ್ರಂಪ್ ಅವ್ರಿಗೆ ಆ 5 ಅಂತೇಳಿ ಮ್ಯಾಲೆ ಏರಿಸಿಗಾಸ ಅವ್ರಿಗೋಸ್ಕರ ಪೂಜೆ ಮಾಡೋದು, ಹವನ ಮಾಡೋದು ನಾವು ಮಾಡ್ತೇವಿ. ಬಟ್ ಅವ್ರು ಏನು ಮಾಡಾಕತ್ತಾರ, ಡರ್ಟಿ ಕಂಟ್ರಿ ಐತಿ ಇಂಡಿಯಾ ಅಂಥೇಳಿ ಇಂಡಿಯಾಗ ಒಂಥರ ಅಸಹ್ಯವಾಗಿ ನೋಡಾಕತ್ತಾರ. ಎಕಾನಮಿ ಒಳಗೆ 5th ಬಂದೈತಿ. ವಿಶ್ವಗುರು ಭಾರತ ಸೋಷಿಯಲ್ ಮೀಡಿಯಾ ಒಳಗೆ ಅಷ್ಟೇ ಐತಿ, ಇದನ್ನ ಬಿಟ್ರೆ ಎಲ್ಲೂ ಇಲ್ಲ. ಬರೀ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟ ವಿಶ್ವಗುರು ಭಾರತ, ಅದನ್ನ ಮಾಡಿರು ಇದನ್ನ ಮಾಡಿರು, ಆದಾತಿ ಈದಾತಿ, ಏನ್ ಮಣ್ಣು ಇಲ್ಲ ಒಳಗಡೆ. ಈಗಿನ ಗೌರ್ಮೆಂಟ್ ಸ್ಕೂಲ್ಸ್ ಹೆಂಗಾಗ್ಯಾವಪ್ಪ ಅಂತಂದ್ರೆ, ಖುದ್ದು ಗೌರ್ಮೆಂಟ್ ಸ್ಕೂಲ್ ಒಳಗಿರೋ ಟೀಚರ್ಸನ್ನ ಅವ್ರ ಮಕ್ಕಳಿಗೆ ಕಾನ್ವೆಂಟ್ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಬಿಟ್ಟು ಅವ್ರು ಗೌರ್ಮೆಂಟ್ ಸ್ಕೂಲ್ ಒಳಗೆ ಬಡವರ ಮಕ್ಕಳಿಗೆ ಕಲ್ಸಾಕ್ ಬರ್ತಾರ. ಆ ರೀತಿ ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಯಾವ. ಈಗ 10 ವರ್ಷದಿಂದ ನಾವು ಕೂಡ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲಿತೇವೆ. ಬಟ್ ಅವಾಗ ಗೌರ್ಮೆಂಟ್ ಸ್ಕೂಲ್ ಆ ರೀತಿ ಇದ್ದಿದ್ದಿಲ್ಲ. ಬರ್ತಾ ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿ ಎಷ್ಟು ಹಾಳಾಗತ್ತಪ್ಪ ಅಂತಂದ್ರೆ, ಗೌರ್ಮೆಂಟ್ ಸ್ಕೂಲಿಗೆ ಹೋಗುದು ಒಂದ, ದನ ಕಾಯಕ್ಕೆ ಹೋಗುದು ಒಂದ, ಅದೇ ಥರ ಆಗತೈತಿ. ಅಲ್ಲಿ ಏನೂ ಕಲಿವಲ್ಲು ಮಕ್ಕಳಲ್ಲಿ, ಏನಂದ್ರೆ ಏನೂ ಕಲಿವಲ್ಲು. ಸೊ ಆ ರೀತಿ ಸಿಸ್ಟಮ್ ಹದಗೆಡತೈತಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲಿಗೆ ಬಂದೈತಪ್ಪ ಅಂತಂದ್ರೆ, ನಮ್ಮ ಇಂಡಿಯಾ ಒಳಗೆ ಅನ್ಎಂಪ್ಲಾಯ್ಮೆಂಟಿಗೆ ಪೂರ ಮೂಲ ಕಾರಣನ ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ. ಈಗ ಚೀನಾ ಒಳಗದು ಹೋಗ್ರಿ, ಎಲ್ಲರೂ ಸ್ಕಿಲ್ ವ್ಯಾಲ್ಯೂ ಕೊಡ್ತಾರ, ಪ್ರತಿಯೊಂದು ಸ್ಕಿಲ್ ಕಲಿಸ್ತಾರ. ಒಂದು ಬಾರ್ಬರ್ ಆಗಿರ್ಬೋದು, ಒಂದು ಏನಾದ್ರು ಮೆಕ್ಯಾನಿಕ್ ಆಗಿರ್ಬೋದು, ಒಂದು AC ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ರತಿಯೊಂದು ಸ್ಕೂಲ್ ಒಳಗೆ ಹೇಳ್ಕೊಡ್ತಾರೋ. ನಮ್ಮ ಇಂಡಿಯಾ ಒಳಗೆ ಹಾಗಲ್ಲ. ಇವ್ರು ಇನ್ನ ಬಾಬರ್ ಯಾಕೆ ಬಂದಿದ್ದ, ಅವ ಏನು ಮಾಡಿದ, ಇವ್ ಏನು ಮಾಡಿದ, ಇದು ಹಿಸ್ಟ್ರಿ ಹೇಳೋದ್ರಾಗ ಅದಾರು. ಇನ್ನ ಮಠ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಹಿಂದುಳಿದಪ್ಪ ಅಂತಂದ್ರೆ, ಇವ್ರು ಇನ್ನ ಮಕ್ಕಳಿಗೆ ಹಿಸ್ಟ್ರಿ ಕಲಿಸೋದ್ರಾಗ ಅದಾರ. ಅವ್ರು ಬಂದ ಆಗಿ ಮುಗಿದು ಹೋಗಿದ್ದನ್ನ ಹೇಳ್ಕೊಂತ ಕುಟ್ಟಿ ಕ್ಯಾಸ ಮಕ್ಕಳ ತಲೆಯೆಲ್ಲ ಗೊಬ್ಬರ ಎಬಿಸಿ ಅವ್ರಿಗೇನು ಬರ್ತಿರೋದಿಲ್ಲ. ಎಜುಕೇಷನ್ ಡಿಗ್ರಿ ಒಂದೇ ಇರ್ತೈತಿ, ಅವ್ರಿಗೇನು ಒಂದು ಸ್ಕಿಲ್ ಬರ್ತಿರೋದಿಲ್ಲ. ಇಲ್ಲಿ ಮಠ ನಾನು ನೋಡ್ತೇನೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿದ್ದು ಹುಡುಗರಿಗೆ 1 ಇಯರ್ ರೀಡಿಂಗ್ ಗೊತ್ತಾಗೋದಿಲ್ಲ. ಅಷ್ಟ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಬರಾಕತ್ತೈತಪ್ಪ ಅಂತಂದ್ರೆ, ಸ್ಕಿಲ್ ಇಲ್ಲ. ಸ್ಕಿಲ್ ಇದ್ರೆ ಎಲ್ಲಾದ್ರೂ ಎಂಪ್ಲಾಯ್ಮೆಂಟ್ ಸಿಗ್ತೈತಿ. 140 crore ಮಂದಿ ಐತಿ ಇಂಡಿಯಾ ಒಳಗೆ. ವರ್ಲ್ಡ್ ಒಳಗೆ ಬಿಗ್ಗೆಸ್ಟ್ ಮಾರ್ಕೆಟ್ ಐತಿ. ಒಂದು ಸಣ್ಣ ಚಾದ ಅಂಗಡಿ ಇಟ್ಟರು ಹೊಟ್ಟಿ ತುಂಬ್ಕೋತಾರ. ಬಟ್ ಯಾಕೆ ಇಷ್ಟು ಹಿಂದೆ ಉಳಿಯಾಕತ್ತಪ್ಪ ಅಂತಂದ್ರೆ, ಜನರ ಹತ್ರ ಸ್ಕಿಲ್ ಇಲ್ಲ. ನಾ ಅದನ್ಯಾಕ್ ಮಾಡ್ಲಿ, ನಾ ಇದನ್ಯಾಕ್ ಮಾಡ್ಲಿ, ಏನ್ ಮಣ್ಣು ಇರುವುದಿಲ್ಲ. ಡಿಗ್ರಿ ಕೈ ಒಳಗೆ ಹಿಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಮೆರಿಕಾ ಒಳಗೆ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಸಿಸ್ಟಮ್ ಹಂಗೆ ಐತಿ. ಎಜುಕೇಶನ್ಗೆ ಅವ್ರ ಟ್ಯಾಲೆಂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಚೈನಾ ಒಳಗೆ ಸ್ಕಿಲ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರ. ಇಂಡಿಯಾ ಒಳಗೆ ಹಂಗಲ್ಲ, ಇಲ್ಲಿ ಜಾತಿ ಮತಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರ. ಜಾತಿ ಮತ ಒಂದಿದ್ರೆ ಅವ್ನಿಗೆ ಎಜುಕೇಶನ್ ಬೇಡ, ಅವ್ನಿಗೆ ಏನು ಬೇಡ. ಒಟ್ಟ ಜಾತಿ ಮತ ಇದ್ರೆ ಸಾಕವ, ಅವ್ನು ಒಟ್ಟ ಫುಲ್ ಪಾಪ್ಯುಲರ್ ಅವ. ಆ ರೀತಿ ಮಾಡಾಕತ್ಬಿಟ್ಟಾರ. ಸೊ ಹಿಂಗಾಗಿ ಎಜುಕೇಶನ್ ಸಿಸ್ಟಮ್ ಭಾಳ ಹದಗೆಟ್ಟೈತಿ. ನಮ್ಮ ಇಂಡಿಯಾ ಒಳಗೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಕೇರಿಂಗ್ ತೊಗೊಳೋದು ಭಾಳ ನೀಡ್ ಐತಿ. ಯಾಕಪ್ಪ ಅಂತಂದ್ರೆ, ಸಣ್ಣ 7-8 ವರ್ಷದ ಮಕ್ಕಳು ಅಲ್ಲಿ ಸ್ಲ್ಯಾಪ್ ಒಳಗೆ ಬಿದ್ದ ಕ್ಯಾಸ ಸಾಯಾಕತ್ತಾವು. ಅವ್ರಿಗೆ ಹೊರಗೆ ತೆಗೆದ್ರೆ ತೊಗೊಂಡು ಹೋಗಾಕ ಆಂಬುಲೆನ್ಸ್ ಕೂಡ ಇಲ್ಲ ಅಂತ. ಆಂಬುಲೆನ್ಸ್ ಕೂಡ ಇಲ್ದದಕ್ಕೆ ಅವ್ ಮಕ್ಕಳಿಗೆ ಕೈಯಾಗಿ ಹಿಡ್ಕೊಂಡ ಬೈಕ್ ಮೇಲೆ, ಆಟೋ ಮೇಲೆ ಹೋಗಿ ಕ್ಯಾಸ ಹಾಸ್ಪಿಟಲ್ಗೆ ಹಾಕುತ್ತಾನ. 7 ಮಕ್ಕಳ ಡೆತ್ ಆಗಿದಾವು. ಸೊ ಇಷ್ಟು ಪೂರೆಸ್ಟ್ ಆಗಾಕತೈತಿ ನಮ್ಮ ಸಿಸ್ಟಮ್ ಅಂತಂದ್ರೆ.
ಹೇಳಾಕು ನಮಗೆ ನಾಚಿಕೆ ಬರಾಕತೈತಿ. ಸೊ ಇದ್ರ ಮುಖಾಂತರ ನಾ ತಿಳಿಸೋದೇನಪ್ಪಾ ಅಂತಂದ್ರೆ ಎಲ್ಲರೂ ಹಿಂಗಿದ್ರೆ ಆಗುದಿಲ್ಲ. ನಾವು ಹೊರಗೆ ಬಿದ್ಕ್ಯಾಸ ಈಗ ಅಮೆರಿಕ ಒಳಗೆ ಯಾ ನಮೂನಿ ಘೋಷಣೆ ಮಾಡ್ತಾರೆ. ಒಬ್ಬ ಬೇಕಾದ ಅಧಿಕಾರಿ ಇರಲಿ, ಒಂದು ಸಣ್ಣ ತಪ್ಪು ಮಾಡಿರೋನು ಅವ್ರು ಪೂರಾ ರೋಡಿಗೆ ಇಳಿದ ಕ್ಯಾಸ ಘೋಷಣೆ ಮಾಡ್ತಾರೆ. ಹಿಂಗೆ ಯಾಕೆ ಆಗಕತ್ತೈತಿ ಇದು, ಹಿಂಗೆ ಯಾಕೆ ಮಾಡಕತ್ತೀರಿ ನೀವು, ನಮ್ಗೆ ಹಿಂಗೆ ನ್ಯಾಯ ಬೇಕು ಅಂತೇಳಿ ಕೇಳ್ತಾರೆ. ನಮ್ಮ ಇಂಡಿಯಾ ಒಳಗೆ ಆ ಥರ ಕೇಳಬೇಕು. ಜಾತಿ ಮತ ಅಂತೇಳಿ ಹೊಡೆದಾಡ್ದ್ಬಿಟ್ಟು ನಾವು ಯಾವಾಗ ರೋಡಿಗೆ ಇಳಿದ ಕ್ಯಾಸ ನ್ಯಾಯ ಕೇಳ್ತೀವಿ ಅವಾಗ ನಾವು ಸುಧಾರಣೆ ಆಗಕ್ಕೆ ಸಾಧ್ಯ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತೆ ಇಂಥ ವಿಡಿಯೋದಿಂದ ಸಿಗ್ತಿರ್ತೇನೆ. ಬಾಯ್.